ನಾನು ಹೇಳಿದೆ ಸರ್ ಇಲ್ಲಿ ಪ್ರವೀಣ್ ಶೆಟ್ಟಿ ಅಂತ ಯಾರು ಇದ್ದಾರಲ್ಲ, ಯಾರು ಹಿಂಗೆ ಅವರು ಹಿಂಗೆ ಈ ಥರ ಅಂತ. ನನಗೆ ಅವ್ರ ನಂಬರ್ ಬೇಕಾದ್ರೆ ನಂಬರ್ ಕೊಡೋಕೆ ಅಲ್ಲಾರ ವಸಂತ್ ಅಂತ ಇದ್ದಾರೆ, ಅವ್ನ ನಂಬರ್ ಕೊಟ್ಟರು. ಅವರು ಇವ್ರೆ ನಾನು ಕೊಟ್ಟೆ ಅಂತ ಹೇಳಬೇಡಿ ನಂಬರು ಅಂತ ಹೇಳ್ತಾರೆ. ನಾನೇನೋ ಮಾಡಿ ಲೋಕಲ್ ನಂಬರಿಂದ ಅಲ್ಲಿಗೆ ಫೋನ್ ಮಾಡಿದೆ ಸರ್. ಫೋನ್ ಮಾಡಿದ್ರೆ ನೀವು ಎಲ್ಲಿದ್ದೀರಿ ಅಂತ ಕೇಳಿದ್ರು. ನಾನು ಇಲ್ಲಿ ಶಾರ್ಜಲ್ಲಿರೋದು, ನೀವು ಬನ್ನಿ, ಈಗ ಟ್ಯಾಕ್ಸಿ ಮಾಡ್ಕೊಂಡು ಬನ್ನಿ, ಟ್ಯಾಕ್ಸಿ ಮಾಡಿಕೊಂಡು ಹೋಟ್ಲಿಗೆ ಬನ್ನಿ, ಯಾರಿಗೇನು ಕೇಳೋಬೇಡ, ಸೀದಾ ಬನ್ನಿ ಅಂತ ಹೋಟ್ಲಲ್ಲಿ ಹೇಳಿದ್ರು ರಿಸೆಪ್ಷನಲ್ಲಿ. ಅವ್ರದ್ದು ತುಂಬ 5-6 ಬ್ರಾಂಚ್ ಇದೆ ಅಲ್ಲಿ. ಅವ್ರು ಒಂದು ಬ್ರಾಂಚ್ ಫಾರ್ಚೂನ್ ಏಟ್ರಿಯಮಲ್ಲಿ ಹೋದ ತಕ್ಷಣ ಅವ್ರಿಗೆ ಇಷ್ಟ ಆಯಿತು. ನಾನು ಹಿಂಗೆ ಸಪೋರ್ಟ್ ಮಾಡ್ತೀನಿ, ರೂಮ್ ಹಿಂಗೆ ಕೊಡ್ತೀನಿ, ರೂಮ್ ಇಷ್ಟು ಫ್ರೀ ಮಾಡ್ತೀನಿ, ಇದೆಲ್ಲ ಮಾಡ್ತೀನಿ ಅಂತ ಹೇಳಿದ್ರು. ಕನ್ನಡ ಸಂಘದವ್ರನ್ನೆಲ್ಲ ಒಗ್ಗೂಡಿಸಿದ್ರು, ಈಸಿಯಾಗಿ ಮಾಡೋಕ್ಕೆ ಅವಕಾಶ ಕೊಟ್ಟರು. ಆದರೂ ನಾನು ಅಷ್ಟಕ್ಕೆ ಸುಮ್ಮನಿಲ್ಲ, ಕನ್ನಡಿಗರು ನಂಗೆ ಬೇಕಲ್ಲ. ನಾನು 30 ದಿವಸ ಇದ್ದೆ ಅಲ್ಲಿ. ಎಲ್ಲಿ? ದುಬೈಲಿ 30 ದಿವಸ ರೂಮ್ದೆಲ್ಲ ಅವರೇ ಇದು ನೋಡ್ಕೊಂಡಿದ್ರು. ಊಟಕ್ಕೆ ಬೆಳಿಗ್ಗೆ ಟಿಫನ್ ಅವರು ಕೊಡ್ತಾಯಿದ್ರು. ನಾನು ಟಿಫನ್ ಸಖತ್ ಲಡಕ್ಕಾಗಿ ಹೊಡ್ಬಿಟ್ಟು ಮಧ್ಯಾಹ್ನ ಊಟ ಮಾಡಿದೆ. ಸಾಯಂಕಾಲ ಸೇಮ್ ನನ್ನ ಸ್ಟಾರ್ಟಿಂಗ್ ಹಿಂಗೆ ಜರ್ನಿ ಸ್ಕಿಫಿಂಗು, ಆ ಜರ್ನಿ ಥರ ಬಂದ್ಬಿಟ್ಟೆ. ನನಗೆ ನಮ್ಮ ಮಂಗಳೂರು ಎಲ್ಲಿ ಸಿಗ್ತಾರೆ ಅಂದರೆ ಲೈವ್ ಬಂಡಲ್ಲಿ ಸಿಗ್ತಾರೆ, ಪಬ್ಬಲ್ಲಿ ಸಿಗ್ತಾರೆ ಅನ್ನೋದು ಗೊತ್ತಾಗೋಯ್ತು. ನಂಗೆ ಕನ್ನಡಿಗರಂತ ಜಾಸ್ತಿ ಅಲ್ಲೆಲ್ಲ ಹೋಗಿ ಅವ್ರ ನಂಬರ್ ತಗೊಂಡು ಅದನ್ನೆಲ್ಲ ಇದು ಮಾಡಿಸಿ, ನಮ್ಮಲ್ಲೊಬ್ಬರು ಅಲ್ಲಿ ಅಜಿತ್ ಅವ್ರನ್ನೆಲ್ಲ ತೊಗೊಂಡು ಅವ್ರ ಮುಖಾಂತರ ಒಂದು ವಾಟ್ಸಪ್ ಗ್ರೂಪ್ ಮಾಡಿಸಿದೆ. ಅವ್ರದ್ದೆಲ್ಲ ಹೆಸರು ಫೀಡ್ ಮಾಡಿದೆ. ಎಲ್ಲ ಒಂದು 200 ಚಿಲ್ಲರೆ ಜನ ಇತ್ತು. ಈ ಕನ್ನಡಿಗರ ಸಂಘದವ್ರದ್ದೆಲ್ಲ ಸಿಕ್ತು. ಕನ್ನಡಿಗರ ಸಂಘದೆಲ್ಲ ಸಿಕ್ಕಿ ಒಂದು ದೊಡ್ಡ ಇದ್ರ ಮೀಟಿಂಗ್ ಕರೆದ್ರು. ಯಾರು ಪ್ರವೀಣ್ ಶೆಟ್ಟಿ ಅವರೇ ಮೀಟಿಂಗ್ ಕರೆದ್ರು. ಎಲ್ಲರೂ ಹೇಳಿದ್ರು. ಅಲ್ಲಿಂದ ನಾನು ಇವರಿಗೆಲ್ಲ ಫೋನ್ ಮಾಡಿದೆ, ಯಾರಿಗೆ, ರಾಜುಗೌಡ್ರಿಗೆ, ಇವರಿಗೆಲ್ಲ ಫೋನ್ ಮಾಡಿಬಿಟ್ಟು ಹಿಂಗೆ ಅಂದೆ.